ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನೆಂದರೆ ಮಾನವ ಜನ್ಮ ಬಹಳ ದೊಡ್ಡದು. ಈ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಈ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಒಂದೂರಿನಲ್ಲಿ ಶಿವು ಅಂತ ಹುಡುಗನಿದ್ದ. ಅವನಿಗೆ ಈ ಪ್ರಪಂಚದ ಬಗ್ಗೆ ಬೇಸರವಾಗಿತ್ತು. ಕಾರಣ ಅವನ ತಂದೆ ತಾಯಿ ಅವನಿಗೆ ಚೆನ್ನಾಗಿ ಬೈದಿದ್ದರು. ಈ ನಡುವೆ ಸರಿಯಾಗಿ ಓದದೆ ಸೋಮಾರಿಯಾಗಿದ್ದ. ಶಾಲೆಯಲ್ಲಿ ಅವನ ಮೇಲೆ ದೂರು. ಎಲ್ಲರೂ ಅವನಿಗೆ ಛೀಮಾರಿ ಹಾಕಿ ಬುದ್ಧಿ ಹೇಳಿದರು. ಆದರೆ ಆ ಹಿತವಚನ ಅವನಿಗೆ ಹಿಡಿಸಲಿಲ್ಲ. ನನ್ನನ್ನು ಕಂಡರೆ ಯಾರಿಗೂ ಆಗುವುದಿಲ್ಲ, ಎಲ್ಲರೂ ನನಗೆ ಬೈಯುವವರೇ ಎಂದುಕೊಂಡ. ಇದರಿಂದ ಅವನು ಮನೆ ತೊರೆದು ಸಾಯಲು ತೀರ್ಮಾನ ಮಾಡುತ್ತಾನೆ. ಯಾರಿಗೂ ಹೇಳದೆ ಮನೆ ತೊರೆಯುತ್ತಾನೆ. ಯಾವುದಾದರೂ ನದಿಯಲ್ಲಿ ಬಿದ್ದು ಪ್ರಾಣ ಬಿಡಬೇಕೆಂದು ನಿರ್ಧಾರ ಮಾಡುತ್ತಾನೆ. ದಾರಿಯಲ್ಲಿ ನಾಯಿಯೊಂದನ್ನು ಅದರ ಒಡೆಯ ಮುದ್ದು ಮಾಡುತ್ತಾ ಪ್ರೀತಿಯಿಂದ ತಿನಿಸನ್ನ ತಿನ್ನಿಸುತ್ತಿದ್ದನ್ನು ಕಂಡು ಶಿವುಗೆ ನಾಯಿಯ ಬಗ್ಗೆ ಮತ್ಸರವಾಯಿತು. ಮನುಷ್ಯನಾಗಿ ಹುಟ್ಟುವ ಬದಲು ನಾಯಿಯಾಗಿ ಹುಟ್ಟಬಾರದಿತ್ತೆ ಎಂದುಕೊಂಡು ಮುಂದೆ ಹೋಗುತ್ತಾನೆ. ಹಾಗೆ ಹೋಗುತ್ತಿರಲು ನಾಯಿಗಳ ಹಿಂಡುಗಳು ಕಚ್ಚಾಡುತ್ತಿದ್ದವು. ಆ ಹಿಂಡುಗಳು ದುರ್ಬಲ ನಾಯೊಂದರ ಮೇಲೆ ಎಗರಿ ಕಚ್ಚಿ ಹಾಕುತ್ತಿದ್ದವು. ಅದು ತನ್ನನ್ನು ರಕ್ಷಿಸಿಕೊಳ್ಳಲಾರದೆ ಒದ್ದಾಡಿ ಅರಚುತ್ತಿತ್ತು. ಆ ದೃಶ್ಯ ನೋಡಿದ ಶಿವುಗೆ ಹೆದರಿಕೆ ಆಯಿತು. ಅವನಿಗೆ ನಾಯಿಯ ಬಗ್ಗೆ ಕನಿಕರ ಉಂಟಾಗಿ ನಾಯಿಗಳ ಹಿಂಡುಗಳಿಗೆ ಹೆದರಿಸಿದರೂ ಅವುಗಳ ಕಚ್ಚಾಟ ನಿಲ್ಲಲಿಲ್ಲ. ನಾಯಿ ಜನ್ಮ ಖಂಡಿತ ಬೇಡ ಎಂದುಕೊಂಡು ಮುಂದೆ ಹೋಗುತ್ತಾನೆ. ಅಲ್ಲಿಂದ ಅವನು ನದಿಯನ್ನು ಅರಸುತ್ತಾ ನಡೆಯುವಾಗ ದಣಿವಾದ್ದರಿಂದ ಸುಧಾರಿಸಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿಯುತ್ತಾನೆ. ಮರಗಳ ಮೇಲೆ ಸುಂದರವಾದ ಪಕ್ಷಿಗಳ ಕಲರವ ಮನಸ್ಸಿಗೆ ಮುದು ನೀಡಿತು. ಅದರ ಹಾರಾಟ ಚಿಲಿಪಿಲಿ ಸದ್ದುಗಳಿಗೆ ತನ್ನನ್ನೇ ಮರೆತ. ಮನುಷ್ಯನಾಗಿ ಹುಟ್ಟುವ ಬದಲು ಪಕ್ಷಿಯಾಗಿ ಹುಟ್ಟಿದ್ದರೆ ಯಾರ ಹಂಗೂ ಇಲ್ಲದೆ ಹಾರಾಡಿಕೊಂಡು ಇರಬಹುದಿತ್ತು ಎಂದು ಯೋಚಿಸುತ್ತಾನೆ. ಒಂದು ಕ್ಷಣ ಯಾವುದೋ ಒಂದು ದೊಡ್ಡ ಹದ್ದು ಚಿಲಿಪಿಲಿಗುಟ್ಟಿ ಹಾರುತ್ತಿದ್ದ ಹಕ್ಕಿಯೊಂದನ್ನು ತನ್ನ ಕೊಕ್ಕಿನಲ್ಲಿ ಕಟ್ಟಿಕೊಂಡು ಹಾರಿ ಹೋಯಿತು. ಶಿವನ ಎದೆ ಬಡಿತ ನಿಂತಂಗಾಯಿತು. ಮುದ್ದಾದ ಸಂತಸದಲ್ಲಿದ್ದ ಹಕ್ಕಿಯೊಂದು ಹದ್ದಿನ ಪಾಲಾಯ್ತಲ್ಲ ಎಂದು ಮರುಗುತ್ತಾನೆ. ಪಕ್ಷಿಗಳಿಗೂ ಕಷ್ಟಗಳು ತಪ್ಪಿದ್ದಲ್ಲ ಎಂದುಕೊಂಡು ಮುಂದೆ ಹೋಗುತ್ತಾನೆ. ನಡೆದು ಸುಸ್ತಾಯಿತು. ನದಿಯೂ ಕಾಣಲಿಲ್ಲ, ಕೆರೆಯೂ ಕಾಣಲಿಲ್ಲ. ದಣಿವಾರಿಸಿಕೊಳ್ಳಲು ಒಂದು ಮರದ ನೆರಳಿಗೆ ಕುಳಿತನು. ಅಲ್ಲಿ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿದ್ದನ್ನು ಗಮನಿಸಿದ ಶಿವುಗೆ ಚಿಟ್ಟೆಯಾಗಿಯಾದರೂ ನಾನು ಹುಟ್ಟಬೇಕಿತ್ತು. ದೇವರು ನನ್ನನ್ನು ಏತಕ್ಕೆ ಮನುಷ್ಯನಾಗಿ ಹುಟ್ಟಿಸಿದ ಎಂದು ದುಃಖಿಸುತ್ತಾನೆ. ಅವನು ಚಿಟ್ಟೆಗಳ ಹಾರಾಟವನ್ನು ನೋಡುತ್ತಿದ್ದಂತೆ ಒಂದು ದೊಡ್ಡ ಹಲ್ಲಿ ಗಾತ್ರದ ಪ್ರಾಣಿಯೊಂದು ಚಿಟ್ಟೆಗಳನ್ನು ಬಾಯಲ್ಲಿ ಹಿಡಿದು ನುಂಗಲು ಶುರು ಮಾಡಿತು. ಶಿವುಗೆ ತುಂಬ ದುಃಖವಾಯಿತು. ಚಿಟ್ಟೆಗಳಿಗೂ ನೆಮ್ಮದಿಯ ಜೀವನವಿಲ್ಲ ಎಂದು ಬೇಸರಿಸುತ್ತಾನೆ. ಸಮಸ್ಯೆಗಳಿಲ್ಲದ ಜೀವಿಗಳು ಈ ಪ್ರಪಂಚದಲ್ಲಿ ಇಲ್ಲ. ಈಗ ಅವನಿಗೆ ಮನೆ ಬಿಟ್ಟು ಬಂದದ್ದು ಪಶ್ಚಾತ್ತಾಪವಾಗಿತ್ತು. ದೇವರು ನನ್ನನ್ನು ನಾನೇ ಸಂಭಾಳಿಸಿಕೊಳ್ಳಲು ಬುದ್ಧಿ, ಶಕ್ತಿ ಮತ್ತು ಆರೋಗ್ಯ ಕೊಟ್ಟಿದ್ದಾನೆ. ಸಮಸ್ಯೆಗಳನ್ನು ಎದುರಿಸಲು ಇಷ್ಟೆಲ್ಲ ದೇವರು ಕರುಣಿಸಿರುವಾಗ ನಾನೇಕೆ ಸಾಯಬೇಕು? ನಾನೇಕೆ ನನ್ನ ಜೀವನವನ್ನು ಹಾನಿ ಮಾಡಿ ಹೆತ್ತವರಿಗೆ ನೋವು ಕೊಡಲಿ? ಅಪ್ಪ ಅಮ್ಮನಿಗೆ ಕ್ಷಮೆ ಕೇಳಿ ಒಳ್ಳೆಯ ಹುಡುಗನಾಗಿ ಬದುಕುತ್ತೇನೆ ಎಂದು ನಿರ್ಧಾರ ಮಾಡುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಮನುಷ್ಯನಿಗೆ ಕಷ್ಟಗಳು ಬಂದಾಗ ನಾವು ಹೆದರಿಸಬೇಕೇ ಹೊರತು ಆತ್ಮಹತ್ಯೆ ಮಾಡಿಕೊಳ್ಳುವುದು ಎಷ್ಟು ಸರಿ? ಸವಾಲುಗಳನ್ನು ಎದುರಿಸುವವನೇ ನಿಜವಾದ ಮನುಷ್ಯ. ನಾವು ಮಾಡಿದ ಕೆಟ್ಟ ಯೋಚನೆಗಳಿಂದ ನಮ್ಮ ಹಿರಿಯರು ದುಃಖ ಪಡಬಾರದು. ನಮಗೆ ಅತಿಯಾದ ಯೋಚನೆಗಳು ಬರುತ್ತಿದ್ದರೆ ಧ್ಯಾನ ಮಾಡಿ, ಇಲ್ಲವಾದರೆ ಹತ್ತಿರದಲ್ಲಿದ್ದ ವೈದ್ಯರನ್ನು ಸಂಪರ್ಕಿಸಬೇಕು. ಇಲ್ಲವಾದರೆ ನಿಮ್ಮ ಯೋಚನೆ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.